ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಒಂದು ವಿಶೇಷವಾದ ಅಡುಗೆ ಜೊತೆಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಶುಭ ಇವತ್ತು ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ನಿಮಗೆ ತೋರಿಸ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬರ್ತಾ ಇದ್ದಾಳೆ. ಸೊ ಈ ಹಿಂದೆ ಮಾಡಿದ್ದು ಶುಭ ಮಾಡಿದ ವಿಡಿಯೋಗಳಿಗೆ ಎಲ್ಲದಕ್ಕೂ ನೀವು ಹೆಚ್ಚಿನದಾಗಿ ಪ್ರೀತಿಯನ್ನು ತೋರಿಸಿದ್ದೀರಾ, ಹೆಚ್ಚೆಚ್ಚು ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಹಾಗೆ ಬಹಳಷ್ಟು ಜನ ಟ್ರೈ ಮಾಡಿದ್ದೀರಾ, ಟ್ರೈ ಮಾಡಿ ಹೇಗೆ ಅನ್ನಿಸ್ತು, ಹೇಗೆ ಬಂತು ಅಂತ ಹೇಳಿ ಕೂಡ ಬಂದು ಕಮೆಂಟ್ ಮಾಡಿದ್ದೀರಾ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶುಭ ಏನು ಹೆಲ್ದಿ ರೆಸಿಪಿ ಹೇಳ್ಕೊಡ್ತಾಳೆ ಅಂತ ನೋಡೋಣ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಒತ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಭಟ್ ಅಂಡ್ ಕಾಮತ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ವಿಠಲ್ ಅವಾಗಲೇ ಹೇಳ್ದಂಗೆ ನಾನು ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಾಮಾನ್ಯವಾಗಿ ಎಲ್ಲ ಥರ ಪಪ್ಪುಗಳನ್ನು, ಆಂಧ್ರ ಸ್ಟೈಲ್ ಪಪ್ಪುನ ತಿಂದಿರ್ತೀರ. ಅಂದರೆ ಪಾಲಕ್ ಸೊಪ್ಪಿಂದು ಪಪ್ಪು, ಟೊಮೆಟೊ ಪಪ್ಪು ಎಲ್ಲ ಬರುತ್ತಲ್ಲ, ಅದೆಲ್ಲ ತಿಂದಿರ್ತೀರ. ಬಟ್ ನಾನಿವತ್ತು ಮಾಡೋಕ್ಕೆ ಹೊರಟಿರುವಂಥದ್ದು ನೆಲ್ಲಿಕಾಯಿ ಪಪ್ಪು. ಸೊ ಇವಾಗ ನಾನು ನೆಲ್ಲಿಕಾಯಿ ಪಪ್ಪು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಇವಾಗ ನಾನು 10ರಿಂದ 12 ದೊಡ್ಡ ಗಾತ್ರದ ನೆಲ್ಲಿಕಾಯಿ ತಗೊಂಡಿದ್ದೀನಿ, ನೋಡಿ ಈ ಸೈಜು. ಆಮೇಲೆ ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಇದೆ, ಅರ್ಧ ಕಪ್ಪು ಹೆಸರು ಬೇಳೆ ಇದೆ. ಸೊ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇಷ್ಟು. ಆಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸಣ್ಣ ತುಂಡು ಶುಂಠಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ನಿಮ್ಮ ಖಾರ ಅನುಕೂಲ ನೋಡ್ಕೊಂಡು ಹಾಕ್ಕೊಳ್ಳಿ. ಒಗ್ಗರಣೆಗೆ ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಹಾಗೆ ಇಂಗು ತೊಗೊಂಡಿದ್ದೀನಿ. ಮೊದಲಿಗೆ ಈ ನೆಲ್ಲಿಕಾಯಿನ ನೀಟಾಗಿ ಬೇಯಿಸ್ಕೋಬೇಕು. ಸೊ ಇದನ್ನ ನಾನು ಕುಕ್ಕರಿಗೆ ಹಾಕಿ 2 ವಿಷಲ್ ತೆಗಿತಾ ಇದ್ದೀನಿ. ನೆಲ್ಲಿಕಾಯಿನ ಕುಕ್ಕರ್ಗೆ ಹಾಕ್ಕೊಂಡೆ. 1 ಕಪ್ಪಷ್ಟು, 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನ ನೀಟಾಗಿ ಇವಾಗ ಬೇಯಿಸ್ಕೋಬೇಕು. ಇವಾಗ ವಿಷಲ್ ತೆಗೆದೆ, 2ರಿಂದ 3 ವಿಷಲ್. ನೋಡಿ ಈ ಥರ ಬೆಂದ್ರೆ ಈ ಥರ ಒಡ್ಕೊಳ್ಳುತ್ತೆ, ಕಾಣಿಸ್ತಿದೆ ನೀಟಾಗಿ. ಇಲ್ಲ ಇಲ್ಲ, ಇದು ಪಪ್ಪುಗೆ ಹಾಕಿ ಯೂಸ್ ಮಾಡ್ತೀವಿ. ಹಾ, ಯಾಕಂದ್ರೆ ಇದ್ರಲ್ಲೇ ಅಲ್ವಾ ಎಲ್ಲ ಇರೋದು. ಪಪ್ಪು ಕಣೋ, ಬೆಪ್ಪು. ಪಪ್ಪು ಅಂದ್ರೇನೆ ಬೆಪ್ಪು ಅಂತ ಆಗಿದೆ ಇವಾಗ, ಅದು ಗೊತ್ತಾ ನಿಂಗೆ? ಸುಮ್ಮನೆ ಇಲ್ಲಿ ನೋಡು ಹಿಂಗಾಗಿದೆ. ಇದು ಒಳಗಡೆ ಬೀಜ ಇರುತ್ತೆ. ಸೊ ಅದನ್ನ ನೀಟಾಗಿ ತಕ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಾಕು, ಸಾಸಿವೆ ಒಂದು ಇಷ್ಟು ಜೀರಿಗೆ ಇಷ್ಟು ಹಾಕಿ ಚಟಪಟ ಅನ್ನೋ ಹೊತ್ತಿಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕೋಣ. ನಾನು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ತೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ರೇ ಅದರ ಘಮ. ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸಿಪ್ಪೆ ಒಂಚೂರು ತೊದ್ಲು ಹಾಕಿದ್ದೀನಿ. ಒಳ್ಳೆ ಘಮ ಕಮ್ಮಿಂಗು, ಒಳ್ಳೆ ಘಮ ಬರ್ತಾ ಇದೆ. ಹಸಿಮೆಣಸಿನಕಾಯಿ, ಶುಂಠಿ, ಆಮೇಲೆ ಕರಿಬೇವು ಇಷ್ಟನ್ನು ಹಾಕಿ ಚಂದ ಬಾಡಿಸ್ಕೊಂಡು ಚಂದ ಬಾಡಿಸ್ಕೊಂಡೆ. ಈಗ ಇದಕ್ಕೆ ಖಾರಕ್ಕೆ ಹಾಗೆ ಕಲರ್ಗೆ ಒಂಚೂರು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ 1 ಟೀ ಸ್ಪೂನ್, ನಾನು ಹಿಂಗೆ ಪ್ಯಾಕೆಟಿಂದನೇ ಹಾಕಿದೆ. 1 ಟೀ ಸ್ಪೂನ್ ಲೆಕ್ಕ ಬರ್ತಿದೆ. ಇನ್ನು ಅಳತೆ ಹೇಳಲಿಲ್ಲ ಅಂತ ಹೇಳಬೇಡಿ, ನನ್ನ ಅಳತೆಯಲ್ಲಿ ನಾನು ಹಾಕಿದ್ದೀನಿ.
ನೆಕ್ಸ್ಟ್ ನೆಲ್ಲಿಕಾಯಿ ನೆಲ್ಲಿಕಾಯಿ ನೋಡಿ ಈ ಥರ ಆಗಿದೆ. ಸೊ ಇದನ್ನ ಹಾಕ್ಕೊಂಡು ಮಿಕ್ಸ್ ಹೊಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ, ಯಾಕಂದರೆ ಬೇಯಿಸ್ತಾ ನೆಲ್ಲಿಕಾಯಿಗೆ ಉಪ್ಪು ಹಾಕಿಲ್ಲ. ಏನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ಹುಳಿ ಇರೋ ಅಂಶಕ್ಕೆ ಪಟ್ಟೆ ಉಪ್ಪು ಹಾಕಿಬಿಟ್ರೆ ನೀಟಾಗಿ ಬೇಯಲ್ಲ. ಹಾಗಾಗಿ ಇದನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಉಪ್ಪಿಲ್ಲಿ ಹಾಕ್ತಾ ಇದ್ದೀನಿ, ಆಮೇಲೆ ಹಾಕ್ತೀನಿ. ಇದು ನೆಲ್ಲಿಕಾಯಿ ಹಿಡ್ಕೊಳಕ್ಕಷ್ಟೇ. ಇದಕ್ಕೆ ನೆನೆಸಿಟ್ಕೊಂಡಿರೋ ಬೇಳೆನೆ ಹಾಕ್ತಾ ಇದ್ದೀನಿ. ಇದು ಇದ್ರದ್ದೇ ನೀರು. ಏನು ಬೇಳೆ? 2 ಥರ ಬೇಳೆ ಅಂದಿಲ್ಲ? ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಪಪ್ಪು ಅಲ್ವಾ, ಒಂಚೂರು ತಿಕ್ಕಾಗಿರಲಿ ಅಂತ ನಿಮಗೆ ಹಾಕಿದೆ ನೋಡಿ ಈ ಥರ. ಇದೀಗ ಕೂಗಿಸ್ಕೋಬೇಕು. ಮತ್ತೆ ಇನ್ನೊಂದ್ಸತಿ ಕುಕ್ಕರ್ ವಿಷಲ್ ಕೂಗಿಸ್ಕೋಬೇಕಾ? ಅವಾಗ ಕೂಗಿಸಿದ್ದು ನೆಲ್ಲಿಕಾಯಿ. ಇವಾಗ ಬೇಳೆನ ನೀಟಾಗಿ ಕೂಗಿಸ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದಕ್ಕೊಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ. ಈಗ ಬೆಲ್ಲದ ಬಗ್ಗೆ ಕೆಲವರಿಗೆ ತಪ್ಪು ಅಭಿಪ್ರಾಯ ಇದೆ, ಬೆಲ್ಲ ಹಾಕಿದ್ರೆ ಸ್ವೀಟ್ ಆಗಲ್ವಾ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಬೆಲ್ಲ ಹಾಕಿದ್ರೇ ನಿಮಗೆ ರುಚಿ ಎನ್ಹ್ಯಾನ್ಸ್ ಆಗೋದು. ಈಗ ದೇವಸ್ಥಾನದಲ್ಲೆಲ್ಲ ಅಡುಗೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಏನಕ್ಕಂದರೆ ಅವರೆಲ್ಲ ಅಡುಗೆಗೂ ಒಂಚೂರಾದರೂ ಬೆಲ್ಲ ಹಾಕಿರ್ತಾರೆ. ಹಾಗಾಗಿ ಅದು ರುಚಿ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಮಾತ್ರ ಬೆಲ್ಲ ಹಾಕೋದು. ಸೊ ಈಗ ಬೆಲ್ಲ, ಉಪ್ಪು, ಹುಳಿ ಎಲ್ಲ ಹಾಕಾಯಿತು. ಈಗ ಒಂಚೂರು ನೀರು ಆ್ಯಡ್ ಮಾಡಿದ್ದೀನಿ. ಈ ನೀರು ಬಂದು ನೆಲ್ಲಿಕಾಯಿ ಬೇಯಿಸಿರೋ ನೀರು. ಇದನ್ನ ಆ್ಯಡ್ ಮಾಡಿಬಿಟ್ಟು 4 ವಿಷಲ್ ತೆಗಿತಾ ಇದ್ದೀನಿ. ನೀಟಾಗಿ ಬೇಳೆ ಬೇಯೋ ಥರ 4 ವಿಷಲ್ ತಗೋತಾ ಇದ್ದೀನಿ. ತೆಗೆದು ಸೊ ಇದು ಹೆಂಗೆ ಬಂದಿದೆ ಅಂತ ನೋಡೋಣ. ವಿಷಲೆಲ್ಲ ಹೋಗಿ, ಪ್ರೆಷರೆಲ್ಲ ಹೋಗಿ ಈ ಥರ ಕಾಣಿಸ್ತಿದೆ ನೋಡಿ. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಬೇಳೆ ಎಲ್ಲ ಚೆಂದ ಬೆಂದಿದೆ. ಇದಕ್ಕೆ ಇವಾಗ ಲಾಸ್ಟಲ್ಲಿ ಒಂಚೂರು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಸ್ವಲ್ಪ ಇದರಲ್ಲೇ ಬಿಸಿ ಇದ್ದಾಗಲೇ ಕದಡ್ಕೊಂಡ್ಬಿಟ್ಟು ಮಿಕ್ಸ್ ಹೊಡಿತೀನಿ. ಫೈನಲ್ ಟಚಪ್ ಅಂತ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಬಂದಿದೆ. ನಿಮಗೆ ತುಂಬ ಪಪ್ಪು ಅಂದರೆ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ನಿಮಗಿಲ್ಲ ಸ್ವಲ್ಪ ನೀರು ಬೇಕಂದರೆ ನೀರು ಆ್ಯಡ್ ಮಾಡ್ಕೋಬೋದು. ಈ ಥರ ಬಂದಿದೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡೋಣ ಹೆಂಗಾಗಿದೆ ಅಂತ. ಟೇಸ್ಟ್ ಮಾಡೋಣ, ಟ್ರೈ ಅಲ್ಲ. ತುಪ್ಪ ಹಾಕ್ಕೊಂಡಿದ್ದೀನಿ ಅನ್ನದ ಮೇಲೆ. ನೆಲ್ಲಿಕಾಯಿ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಯಮ್ಮಿ ಪಪ್ಪು ರೆಡಿ ಆಗಿದೆ. ಸಂಡಿಗೆ ಜೊತೆ ಹಾಕ್ಕೊಂಡು ತಿಂತಾ ಇದ್ದೀನಿ. ನಮ್ಮ ಅತ್ತೆ ಮಾಡಿರೋ ಸಂಡಿಗೆ ಜೊತೆ ತಿಂತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ಉಪ್ಪು, ಹುಳಿ, ಖಾರ ಕರೆಕ್ಟಾಗಿದೆ. ಹುಳಿ ಅಂದರೆ ಈ ನೆಲ್ಲಿಕಾಯಲ್ಲಿ ಇದ್ದಿದ್ದು ಹುಳಿನೇ. ಬಾಯಲ್ಲಿ ಆ ನೆಲ್ಲಿಕಾಯಿದು ಸ್ವೀಟ್ನೆಸ್ಸು ಬರ್ತಾ ಇದೆ. ಖಾರನೂ ಚೆನ್ನಾಗಿದೆ. ಈ ಮಳೆಗೆ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿ ಬಂದಿದೆ. ಹೊರಗಡೆ ಲೈಟಾಗಿ ಮಳೆ ಬರ್ತಾ ಇದೆ. ಮಳೆಗೆ ಒಂಥರ ಹುಳಿಯಾಗಿ ತಿನ್ನೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಪರ್ಫೆಕ್ಟಾಗಿ ಬಂದಿದೆ. ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆನಾ? ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.